ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕೆಂಗೇರಿಯ ಗಾಂಧಿ ಬಾವಿಗೆ 90 ವರ್ಷ. ಗಾಂಧಿ ಕೊಂದವರು ಕಾರ್ಯಕ್ರಮಕ್ಕೆ ಬರಲಿಲ್ಲ. ಕೆಂಗೇರಿ ವಿಧಾನಸಭೆ ನಾಮಕರಣ, ಇದು ವಿಶೇಷ ಕಾರ್ಯಕ್ರಮದ ವರದಿ. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿಯಲ್ಲಿ ವಿದ್ಯಾಪೀಠ ರಸ್ತೆಯೊಳಗೆ ಮಹಾತ್ಮ ಗಾಂಧಿಯವರು ಉದ್ಘಾಟಿಸಿದಂತಹ ಬಾವಿ, ಐತಿಹಾಸಿಕವಾಗಿರ್ತಕ್ಕಂಥ ಬಾವಿ 90 ವರ್ಷಗಳಾಗಿದೆ ಉದ್ಘಾಟನೆಯನ್ನು ಮಾಡಿ. ಹಾಗಾಗಿ ಆ ಬಾವಿಯ ಸಂರಕ್ಷಣೆ ಆಗಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಕೆಂಗೇರಿ ನಾಗರಿಕ ಹಿತರಕ್ಷಣಾ ವೇದಿಕೆ ಹಾಗೂ ಕೆಲ ಪತ್ರಕರ್ತರು ಸೇರಿ ಇವತ್ತೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮವಾದಂಥ ಒಂದು ನೆನಪಿನೊಳಗೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವ ಸಂದರ್ಭದೊಳಗೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಅನೇಕರು ಬರಬೇಕಾಗಿತ್ತು, ಅದು ಯಾಕೋ ಗೊತ್ತಿಲ್ಲ, ಗಾಂಧಿ ಕೊಂದವರು ನಾವುಗಳು ಅನ್ನುವ ದೃಷ್ಟಿಯಿಂದ ಬಂದಿಲ್ಲವೇನೋ ಅನ್ನುವಂತಹ ಮಾತುಗಳನ್ನು ಆಡಿದ್ದು ಕೂಡ ಕೆಲವರಿಗೆ ಒಂದು ರೀತಿ ಆಯಿತು. ಆದರೆ ಹಿಂದೆ ಇದ್ದಂಥ ಒಬ್ಬರು ಮಾತ್ರ ನಾನು ಬಂದಿದ್ದೀನಿ ಅಂತ ಕೈ ಎತ್ತುತ್ತಾ ಇದ್ದರು. ಇದು ಒಂದು ಕಡೆಗಾದರೆ, ಅವರ ಮಾತಿನೊಳಗೆ ಮತ್ತೊಂದು ವಿಚಾರ ಬಂದದ್ದು ಅಂತ ಹೇಳಿದ್ರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತಾಗಿರ್ತಕ್ಕಂಥದ್ದು ಇಷ್ಟೊಂದು ಕೆಂಗೇರಿ ಇತಿಹಾಸ ಇರುವಂಥದ್ದು ಅಂದು ನನಗೆ ತಿಳಿದಿರಲಿಲ್ಲ. ಈಗ ಮುಂದಿನ ಅವಧಿಯೊಳಗೆ ಅಥವಾ ಮುಂದೆ ಮರುನಾಮಕರಣವಾಗುವ ಸಂದರ್ಭಕ್ಕೆ, ಕ್ಷೇತ್ರ ವಿಂಗಡಣೆ ಸಂದರ್ಭಕ್ಕೆ ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಅಂತ ನಾಮಕರಣ ಮಾಡಿಸುವ ಭರವಸೆಯನ್ನು ಕೊಟ್ಟಂಥದ್ದು. ಈ 3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಇವತ್ತು. ಕೆಂಗೇರಿಗೆ ಗಾಂಧಿ ಬಂದರು, ವಿದ್ಯಾಪೀಠಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಅನ್ನುವಂಥ ಇತಿಹಾಸದ ಮಧ್ಯೆಯೊಳಗೆ 90 ವರ್ಷ ಆಗಿದೆ ಗಾಂಧೀಜಿಯವರು ಬಾವಿಯನ್ನು ಉದ್ಘಾಟನೆಯನ್ನು ಮಾಡಿ ಅಂಥೇಳಿ ಕೆಂಗೇರಿಯ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಹಾಗೂ ಕೆಲ ಸಮಾಜಮುಖಿ ಪತ್ರಕರ್ತರು ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡಿ ಅದನ್ನು ಒಂದು ಸ್ಮರಣಾರ್ಥವಾಗಿ ಉಳಿಸಬೇಕು ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಮೈಸೂರಿನ ಕತೆಗಳು ಅಂತ ಹೇಳುವಂತಹ ಧರ್ಮೇಂದ್ರ ಕುಮಾರ್ ಅವರು ಕೂಡ ಆಗಮಿಸಿದರು. ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಉಪಸ್ಥಿತರಿದ್ದರು. ಗುರುಕುಲ ವಿದ್ಯಾಪೀಠದ ಅಕ್ಷತಾರ್ ಅವರಿದ್ದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಿರಿಯ ಪತ್ರಕರ್ತ ಸುಧೀಂದ್ರ ಕುಮಾರ್ ಅವರಿದ್ದರು. ಅದೇ ರೀತಿಯೊಳಗೆ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿಕೊಂಡಿದ್ದಂತಹ ಪತ್ರಕರ್ತ ರುದ್ರಸ್ವಾಮಿ ಅವರಿದ್ದರು. ಶೇಷಾದ್ರಿಪುರಂ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಯರಾಮ್ ಅವರು ಕೂಡ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ, ಅದಕ್ಕೊಂದು ರೂಪುರೇಷೆ ಕೊಟ್ಟಂತಹ ಶಿವಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಇರಲಿಲ್ಲ, ವೇದಿಕೆಯ ಪಕ್ಕದೊಳಗೆ ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾಯಿದ್ರು. ಕಾರ್ಯಕ್ರಮದೊಳಗೆ ಅನೇಕರು ಮಾತನಾಡಿದ್ರು. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ರುದ್ರಸ್ವಾಮಿಯವರು ನಾವು ಯಾಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಗಾಂಧೀಜಿಯವರು ಕೆಂಗೇರಿಯ ಭೂಮಿಗೆ 2 ಬಾರಿ ಭೇಟಿ ನೀಡಿ ಇಲ್ಲಿ ತಂಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಒಂದು ವಾಸ್ತವ್ಯವನ್ನು ಹೂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಬಾವಿಯನ್ನು ಉದ್ಘಾಟನೆ ಮಾಡಿ ಕುಡಿಯುವ ನೀರನ್ನು ಅವರಿಗೆ ಸರಬರಾಜು ಮಾಡಲಿಕ್ಕೆ ಅನುಕೂಲ ಕಲ್ಪಿಸಿಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಈ ಒಂದು ಹಿನ್ನೆಲೆ, ಒಂದು ಶೋಷಿತ ಸಮುದಾಯಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನಾವು ಮೆಚ್ಚಬೇಕಾಗಿದೆ. ಹಾಗೆಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮಹನೀಯರು ತ್ಯಾಗ ಬಲಿದಾನಗಳ ಮೂಲಕ ಸ್ವಾತಂತ್ರ್ಯವನ್ನು ಧರಿಸಿಕೊಟ್ಟು ನಮಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬುವುದರಿಂದ ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ಇಂದಿನ ಯುವ ಪೀಳಿಗೆ ಬೇಕಾಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಮಾರಕವನ್ನ, ಮಹಾತ್ಮ ಗಾಂಧೀಜಿಯವರು ಉದ್ಘಾಟಿಸಿದಂತಹ ಬಾವಿಯನ್ನ ವಿದ್ಯಾಪೀಠ ಗುರುಕುಲ ಆಶ್ರಮದ ಒಂದು ಮಾರ್ಗದರ್ಶನದಲ್ಲಿ, ಅವರ ಸಹಕಾರದಲ್ಲಿ ಇದನ್ನ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿದೆ. ಅದಾದ ಮೇಲೆ ಅನೇಕರು ತಮ್ಮ ಮಾತುಗಳನ್ನು ಆಡಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಮಾತನಾಡಿ, 2010 ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರಾಗಿದ್ದಾಗ ನಡೆದಂತಹ ಪ್ರಥಮ ಸಮ್ಮೇಳನದ ಸಂದರ್ಭದೊಳಗೆ ಕೆಂಗೇರಿಯ ಸಾಂಸ್ಕೃತಿಕ ಪರಂಪರೆಗಳು ಅನ್ನುವಂತಹ ಕಿರು ಹೊತ್ತಿಗೆಯನ್ನು ತಂದಂಥದ್ದು ಡಾಕ್ಟರ್ ಎಂ ಜಿ ಮಂಜುನಾಥ್ರವರು ಆ ಪುಸ್ತಕವನ್ನು ಬರೆದುಕೊಟ್ಟಂಥದ್ದು, ಲೇಖನವನ್ನು ಬರೆದುಕೊಟ್ಟಂಥದ್ದು. ಅದನ್ನು ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವನ್ನು ಮಾಡಿ ಇಡೀ ಕೆಂಗೇರಿ ತುಂಬ ಹಂಚಿದ್ದನ್ನು ನೆನಪು ಮಾಡಿಕೊಂಡು ಕೇವಲ 1 ಪುಸ್ತಕ ಮಾತ್ರ ಉಳಿದಿದೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ರು. ಅದರೊಳಗೆ 10 ಕೆಂಗೇರಿಯ ಐತಿಹಾಸಿಕ ಕುರುಹುಗಳು ಇದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದರು.
10 ವರ್ಷಕ್ಕೆ ಮುಂಚೆಯೇ 13 ವರ್ಷಕ್ಕೆ ಮುಂಚೆಯೇ ಪುಸ್ತಕದ ಪ್ರಕಟಣೆ ಮಾಡಿದಂಥದ್ದನ್ನು ನೆನಪನ್ನು ಮಾಡಿಕೊಟ್ಟಂಥ ಸುಧೀಂದ್ರ ಕುಮಾರ್ ಅವರು ಅವರದೇ ಆದಂಥ ಸುದ್ದಿ ಮೃದಂಗಗಳಿಗೆ ಕೆಂಗೇರಿಯ ಅನೇಕ ವಿಶೇಷತೆಗಳನ್ನು ಪ್ರಸ್ತಾಪಿಸಿದ್ವಿ, ಬಿತ್ತರವನ್ನು ಮಾಡಿದ್ವಿ. ಕೊರೋನಾದ ಸಂದರ್ಭದೊಳಗೆ ವಿಶೇಷವಾಗಿರ್ತಕ್ಕಂಥ ಈ ಪುಸ್ತಕದ ಪರಿಪೂರ್ಣವಾಗಿರ್ತಕ್ಕಂಥ ಆಡಿಯೋವನ್ನು ಕೂಡ ಮಾಡಲಾಗಿತ್ತು ಅನ್ನುವಂಥದ್ದನ್ನು ನೆನಪನ್ನು ಮಾಡಿಕೊಟ್ಟು 2010ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಿದ ಸಂದರ್ಭಗಳಿಗೆ ನಾವು ಕೊಟ್ಟ ಮನವಿಯ ಆಧಾರದ ಮೇರೆಗೆ ಪ್ರಪ್ರಥಮ ಬಾರಿಗೆ ಅಂದಿನ ಮುಖ್ಯಮಂತ್ರಿಗಳು ಆಯವ್ಯಯದೊಳಗೆ ಕೆಂಗೇರಿಯ ಗುರುಕುಲ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಭೇಟಿ ಕೊಟ್ಟಂಥ ಸ್ಥಳವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆಯವ್ಯಯದೊಳಗೆ 1 ಕೋಟಿ ರೂಗಳನ್ನು ಬಿಡುಗಡೆಯಾಗಿತ್ತು ಅನ್ನುವಂಥದ್ದು. ನಂತರ ಅದನ್ನು ಯಾರೂ ಬಳಸ್ಕೊಳ್ಳಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಎಚ್.ಎಸ್. ಸುಧೀಂದ್ರ ಕುಮಾರ್ ಅವರು ಆಡಿದ್ರು. 13 ವರ್ಷಕ್ಕೆ ಮುಂಚೆಯೇ ಕೆಂಗೇರಿಯ ಸಾಂಸ್ಕೃತಿಕ ಪರಂಪರೆಗಳು ಅನ್ನುವ ಪುಸ್ತಕವನ್ನು ಹೊರತಂದಂಥದ್ದು ಕೆಂಗೇರಿಯ ಬಾವಿಯಿಂದ ಹಿಡಿದು ಎಲ್ಲ ವಿಚಾರಗಳ ದಾಖಲಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಸುಧೀಂದ್ರ ಕುಮಾರ್ ಅವರು ಆಡಿದ್ರು. ಒಳಗೆ ಐತಿಹಾಸಿಕವಾಗಿರ್ತಕ್ಕಂಥ ಈ ಬಾವಿಯ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪೂಜೆ ನೆರವೇರಿರ್ತಕ್ಕಂಥದ್ದು 90 ವರ್ಷ ಆಗಿದೆ ಅಂತ ಹೇಳ್ತಾ, ಇನ್ನು 10 ವರ್ಷ ಆದರೆ ಶತಮಾನೋತ್ಸವ ಕೂಡ ಸೋಮಶೇಖರ್ ಅವರ ಶಾಸಕ ಸ್ಥಾನದಲ್ಲಿ ಮುಂದುವರಿಲಿ ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಅದರಲ್ಲೊಂದು ಸ್ವಾರ್ಥ ಇದೆ, ಯಾರ ಇಲ್ಲಿ ರಾಜಕೀಯ ಬೆರೆಸುವ ಮಾತಲ್ಲ. ಅವರು ಯಾವುದಾದರೂ ಜನಕ್ಕೆ ಅನುಕೂಲವಾಗುವಂಥ ಕೆಲಸವನ್ನು ಹೇಳಿದಾಗ ಅದನ್ನ ಗಮನವನ್ನು ವಹಿಸಿ ತಮ್ಮದೇ ಕೆಲಸ ಅಂತ ಹೇಳಿ ಮಾಡೋದ್ರಿಂದ 100ನೇ ವರ್ಷದ ಕಾರ್ಯಕ್ರಮನ ಅತ್ಯಂತ ಅದ್ದೂರಿಯಾಗಿ ಮಾಡುವಂಥದ್ದಾಗಬೇಕು. ಅದರ ನೇತೃತ್ವವನ್ನು ಶಾಸಕರಾಗಿ ತಾವೇ ವಹಿಸಿಕೊಳ್ಳಬೇಕು ಅನ್ನುವಂಥದ್ದು ಜನರ ಆಶೀರ್ವಾದದ ಮೇಲೆ ಇರಲಿ ಅಂತ ಮತ್ತೊಂದು 2010ರೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವಾದಾಗ ಕೆಂಗೇರಿಯ ಸಾಂಸ್ಕೃತಿಕ ಪರಂಪರೆಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಬಿಡುಗಡೆಯನ್ನ ಮಾಡಿದ್ದಾರೆ. ಡಾಕ್ಟರ್ ಎಂ ಜಿ ಮಂಜುನಾಥ್ರವರು ಕೆಂಗೇರಿಯ ವಾಸಿಗಳಾಗಿದ್ದಂಥವ್ರು ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿದ್ದಾರೆ. ಅವರು ಕೆಂಗೇರಿ ಒಳಗೆ ಏನೇನು ಐತಿಹಾಸಿಕ ಇರತಕ್ಕಂಥ ಕುರುಹುಗಳಿದಾವೆ ಅನ್ನುವಂಥದ್ದನ್ನ ಈ ಪುಸ್ತಕವನ್ನ ಪ್ರಕಟವನ್ನ ಮಾಡಿ ನಾನು ಸಾಹಿತ್ಯ ಪರಿಷತ್ತಿನ ಈ ಭಾಗದ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರಲಿಲ್ಲ, ಸಾಹಿತ್ಯ ಸಮ್ಮೇಳನಕ್ಕೆ ನಡೆಸುವಂಥದ್ದು ನಾನು ಅಧ್ಯಕ್ಷ ಆಗಿದ್ದಾಗ ಯಶವಂತಪುರ ಕ್ಷೇತ್ರ ಅಂತ ಆದಾಗ ಈಗಲೂ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದೇನೆ. ಈ ಮರುಮುದ್ರಣದ ಚಿಂತನೆಯಲ್ಲಿ ಇದ್ದೇವೆ. ಇದನ್ನು ನಾನು ಧರ್ಮೇಂದ್ರ ಕುಮಾರ್ ಅವರು ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇದರೊಳಗೆ ಸಾಕಷ್ಟು ವಿಚಾರ ಅಡಗಿದೆ. ಇಡೀ ಕೆಂಗೇರಿಯ ಸುತ್ತಮುತ್ತ ಅದನ್ನೆಲ್ಲ ಅವಾಗ ನಾವು ಉಚಿತವಾಗಿ ಅದನ್ನು ಕೊಟ್ಟು ನನ್ನ ಜೊತೆ ನವೀನು ಅವತ್ತು ನನ್ನ ಕೆಲಸ ಮಾಡ್ತಿದ್ದ ಜೊತೆಲಿದ್ದ ಎಲ್ಲರೂ ಕೂಡ ಇದನ್ನು ತಲುಪಿದ್ದೇವೆ. ಇದರೊಳಗೆ ಕೆಂಗೇರಿಯೊಳಗೆ ಇನ್ನು ಏನೇನಿದೆ, ಚಿನ್ನಕುರ್ಚಿಯೊಳಗೆ ಏನೇನಿದೆ ಅನ್ನುವಂಥದ್ದು, ಬಂಡೆಯ ಮಠದ ಸುರಂಗ ಮಾರ್ಗ ಇರುವಂಥದ್ದು ಎಲ್ಲವೂ ಇದೆ. ಧರ್ಮೇಂದ್ರ ಕುಮಾರ್ ಹೇಳ್ಬೇಕಾದಂಥದ್ದು ಏನಿಲ್ಲ. ನಾವು ಮೈಸೂರು ಮಹಾರಾಜರನ್ನ ನೋಡದೇ ಇದ್ರು ಕೂಡ ಮಹಾರಾಜನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಪ್ರಸ್ತುತ ಮಹಾರಾಜರು ಧರ್ಮೇಂದ್ರ ಕುಮಾರ್ ಅವರಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನೀವು ಕೆಂಗೇರಿಯ ಬಗ್ಗೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿದ್ರಿ. ಯಾವತ್ತೂ ಹೀಗೆ ಆಗುವಂಥದ್ದು ಹೊಸ ಹೊಸ ವಿಚಾರ ಗೊತ್ತಾಗಬೇಕು ಅಂತ ಹೇಳಿದ್ರೆ 10 ವರ್ಷ 13 ವರ್ಷ ಆಯ್ತು ಪುಸ್ತಕ ಹೊರತಂದು. ಆಗ ಎಲ್ಲರಿಗೂ ಕೊಟ್ಟಿದ್ವಿ, ಆಗ ಗಮನದಲ್ಲಿತ್ತು. ಸುದ್ದಿ ಮೃದಂಗದ ಯೂಟ್ಯೂಬ್ ಚಾನಲ್ ಕೂಡ ನಾನು ಅದನ್ನು ಪ್ರಕಟ ಮಾಡಿದ್ದೆ. ಕೋವಿಡ್ ಸಂದರ್ಭದೊಳಗೆ ಪುಸ್ತಕ ಮಿತ್ರ ಆದ್ವಿ, ಪುಸ್ತಕ ಸಂಪೂರ್ಣವಾಗಿ ಓದಿ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ವಿ. ಈಗ ಮತ್ತೆ ಹೊಸದಾಗಿ ನಮ್ಮೆಲ್ಲರ ಗಮನಕ್ಕೆ ಬಂದಂಥದ್ದು ರುದ್ರಸ್ವಾಮಿ ಅವರ ಟೀಮ್ ಎಲ್ಲರೂ ಸೇರಿ ಕೆಲಸವನ್ನು ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಜಾತಿ ಮತ ಪಕ್ಷ ಅಂತಕ್ಕಂಥದ್ದಿಲ್ಲ. ಪತ್ರಕರ್ತರು ವಿಭಾಗದ ಪತ್ರಕರ್ತರುಗಳಿಲ್ಲ, ಎಲ್ಲಾ ಪತ್ರಕರ್ತರು ಸೇರಿ ಮಾಡಿರ್ತಕ್ಕಂಥದ್ದು. ಶಾಸಕರು ಇದನ್ನ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದಾಗ್ಲಿ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿವಸ ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಅದನ್ನ ಪ್ರತಿಯೊಂದು ಯುವ ಪೀಳಿಗೆ ಉಳಿಯುವಂತ ಆಗಬೇಕು ಅನ್ನುವಂಥದ್ದು ಏನಿದೆ ರುದ್ರಸ್ವಾಮಿ ಹೇಳಿದ್ರೆ ಅದು ಉಳಿಬೇಕು. ಅದು ಇಲ್ಲದೆ ಹೋದ್ರೆ ಗಾಂಧಿಯನ್ನ ಕೇವಲ ಪುಸ್ತಕದಲ್ಲಿ ಓದುವಂಥದ್ದು, ಹೊಸ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಸ್ತೆಯನ್ನು ನೆನಪಿಸಿಕೊಳ್ಳುವಂಥದ್ದಾಗುತ್ತೆ. ಅದು ಆಗಬಾರದು ಅನ್ನುವಂಥ ಉದ್ದೇಶದಿಂದ ಗಾಂಧಿಯವರ ನೆನಪಿನ ಜೊತೆಗೆ ಕೆಂಗೇರಿಯ ಸಾಂಸ್ಕೃತಿಕ ಪರಂಪರೆಯನ್ನ ಪುಸ್ತಕ ಏನಿದೆ ಡಾಕ್ಟರ್ ಎಂ ವಿ ಮಂಜುನಾಥ್ ಅವರ ಸಹಕಾರದ ಹೊರತಂದಂಥದ್ದು. ಇದನ್ನ ಮತ್ತಷ್ಟು ಪ್ರಕಟವನ್ನ ಮಾಡೋದಕ್ಕೆ ಶಾಸಕರ ಸಹಕಾರವನ್ನು ಕೊಟ್ಟು ಅವರೇ ಎಲ್ಲ ಇಡೀ ಕೆಂಗೇರಿಗೆ ಕೊಡುವಂಥದ್ದಾಗ್ಲಿ. ಯಾಕೆಂದ್ರೆ ಇಂಥ ವಿಚಾರಗಳನ್ನ ತಲುಪಿಸಲು ಅವ್ರು ಎತ್ತಿದ ಕೈ. ಯಾರೇ ವಿರೋಧ ಮಾಡಲಿ, ಯಾರೇ ಪರ ಮಾಡಲಿ, ಜನ ಹಿತವಾಗಿತ್ತು ಅಂತ ಹೇಳಿದ್ರೆ ನಾನು ಮುಂದಿರ್ತೀನಿ ಅಂತ ಇರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಈ ಕೆಲಸ ಆಗಿರ್ತಕ್ಕಂಥದ್ದು ಚಾಮುಂಡಿ ಶಿವಕುಮಾರ್ ಅವರ ನೇತೃತ್ವ, ಸಹಕಾರ, ರವಿ ಎಲ್ಲರೂ ಸೇರಿ ಮಾಡಿದ್ರೆ ನಿಮ್ಗೆ ಅಭಿನಂದನೆಗಳು. ಧರ್ಮೇಂದ್ರ ಕುಮಾರ್ ಅವರಿಂದ ನಾವೆಲ್ಲರೂ ನಿಂತುಕೊಳ್ಳೋಣ. ಈ ಪುಸ್ತಕವನ್ನು ಅವರಿಗೆ ಒಂದೇ ಕಾಪಿ ಇರುವಂಥದ್ದು ನನ್ನ ಹತ್ರ. ಹಾಗಾಗಿ ಇದನ್ನು ಮತ್ತೆ ಇನ್ನೊಂದಷ್ಟು ಕಾಪಿಯನ್ನು ಮಾಡ್ತಿದ್ರೆ ಕೊಡುವಂಥದ್ದು ಮಾಡ್ತಾರೆ. ನಾನು ಶಾಸಕರು ಕೂಡ ಕೊಟ್ಟಿದ್ದೆ. ಇನ್ನೊಂದು ವಿಚಾರ, 2010ರಲ್ಲಿ ಸಮ್ಮೇಳನವನ್ನು ಮಾಡಿದಾಗ ಪ್ರಥಮ ಬಾರಿಗೆ ಗುರುಕುಲ ವಿದ್ಯಾಪೀಠ, ಅಂದ್ರೆ ಗುರುಕುಲ ವಿದ್ಯಾಪೀಠ ಅಲ್ಲ, ಗಾಂಧೀಜಿಯವರು ಏನು ಭೇಟಿ ಕೊಟ್ಟಿದ್ರು ಅದರ ಅಭಿವೃದ್ಧಿಗೋಸ್ಕರವಾಗಿ 1 ಕೋಟಿ ರೂಗಳನ್ನು ಅವತ್ತಿನ ಆಯವ್ಯಯದಲ್ಲಿ ನಮೂದಾಗಿತ್ತು. ಆದರೆ ಅದನ್ನ ನಮ್ಮ ದುರ್ದೈವ ನಮ್ಮಂತವರು ಬಳಸ್ಕೊಳ್ಳಿಲ್ಲ, ಯಾರೂ ಬಳಸ್ಕೊಳ್ಳಿಲ್ಲ. ಸಂಪೂರ್ಣ ಫಸ್ಟ್ ಟೈಮ್ ಕೆಂಗೇರಿಗೆ 1 ಕೋಟಿ ರೂಪಾಯಿ ಬಜೆಟ್ ಒಳಗೆ ಆದಂಥ ಇತಿಹಾಸ ಇರುವಂಥದ್ದು. ಇತಿಹಾಸ ಇದೆ ಅಂತ ಹೇಳ್ತೀವಿ, ನಾವು ಯಾರೂ ಬಳಸ್ಕೊಳ್ಳಲ್ಲ. ಮುಂದಿನ ವರ್ಷದ ಬಜೆಟ್ ಒಳಗಾಗಿ ನಮ್ಮ ಸೋಮಶೇಖರ್ ಅವರೇ ಇರೋದ್ರಿಂದ ಎಷ್ಟು ಬೇಕಾದ್ರೂ ಸೇರ್ಪಡೆಯನ್ನು ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕಾದ್ರೂ ಅನುದಾನವನ್ನು ಕೊಡ್ತಾರೆ. ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡಿ ಗುರುಕುಲ ವಿದ್ಯಾಪೀಠದ ಜೊತೆಗೆ ಗಾಂಧೀಜಿ ಬಂದು ಹೋದಂಥ ಸ್ಮಾರಕ, ಇಲ್ಲಿ ಕೆಂಗೇರಿ ಏನೋ ಒಂದು ಮಾರ್ಕೆಟ್ ಅನ್ನು ಕೂಡ ಅವರೇ ಉದ್ಘಾಟನೆ ಮಾಡಿ ಒಂದು ಕಲ್ಲು ಹಾಕಿದ್ದಾರೆ. ಆ ಕಲ್ಲು ಕೂಡ ಒಂದು ಅಂಗಡಿ ಒಳಗೆ ಸೇರ್ಕೊಂಡು ಹೋಗಿತ್ತು. ಆಗ ಅದನ್ನ ಹೋರಾಟವನ್ನು ಮಾಡಿ ಪತ್ರಿಕೆಯಲ್ಲಿ ಬರೆದು
ಅದು ಪುರಸಭೆ ಇದ್ದಾಗ ಆ ಕಲ್ಲನ್ನು ತೆಗೆಸಿ ಹೊರಗಡೆ ಹಾಕ್ತು. ಈ ರೀತಿ ಇತಿಹಾಸಗಳು ಸಾಕಷ್ಟು ಇದೆ. ಇದನ್ನ ಈಗ ನಮ್ಮ ಶಾಸಕರು ಗಮನಿಸ್ತಾರೆ. ಮುಂದಿನ ಅವಧಿಯೊಳಗೆ ಮತ್ತೊಂದಷ್ಟು ಹಣವನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂಥದ್ದು ಆಗಲಿ ಅಂತ ಹೇಳ್ತಾ ಪ್ರಥಮ ಸಮ್ಮೇಳನಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಆದಂಥದ್ದು. ಬಹುಶಃ ಅದು ಎಲ್ಲೂ ಕೂಡ ಆಗಿಲ್ಲ. ಯಶವಂತಪುರ ಕ್ಷೇತ್ರದ ಸಂತಸದ ಸಂಗತಿ. ಸಚಿವರಾಗಿದ್ದಂಥವ್ರು, ಸಹಕಾರ ಕ್ಷೇತ್ರ ಇಡೀ ರಾಜ್ಯದವರಿಗೆ ಮಾದರಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಇನ್ನು ನಮ್ಮ ಯಶವಂತಪುರ ಕ್ಷೇತ್ರವನ್ನು ಮಾದರಿ ಮಾಡುವ ಸಂಶಯ ಇಲ್ಲ. ಗಾಂಧೀಜಿಯವರಿಗೆ ಭೇಟಿ ಕೊಟ್ಟಂತ ಈ ಸ್ಥಳ ಉಳಿದಂತ ಎಲ್ಲವನ್ನು ಕೂಡ ಏನು ಕುರುಹುಗಳಾಗಿ ಉಳಿದಿದೆ ಅದನ್ನು ಶಾಶ್ವತವಾಗಿ ಉಳಿಯುವಂತ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಮಾಧ್ಯಮ ಮಿತ್ರರೇ ಮತ್ತು ಕೆಂಗೇರಿ ವಿಭಾಗದ ಎಲ್ಲ ನಾಗರಿಕರೇ, ಇಲ್ಲಿ ಸೇರಿರುವ ಎಲ್ಲ ಸ್ನೇಹಿತರೆ, ನಾವು NSS ಯೂನಿಟಿಂದ ಯಾವುದಾದ್ರೂ ಐತಿಹಾಸಿಕ ಪಾರಂಪರ್ಯವುಳ್ಳ ವಸ್ತುಗಳನ್ನಾಗಲಿ ಅಥವಾ ಪ್ಲೇಸನ್ನಾಗಲಿ ಹುಡುಕ್ತಾ ಇದ್ವಿ. ನಾವು ಸುಮಾರು 6 ತಿಂಗಳಿಂದ ಹುಡುಕ್ತಾ ಇದ್ವಿ. ನಾವು ಅದನ್ನು NSS ಯೂನಿಟಿಂದ ನಮ್ಮ ಕಾಲೇಜಿನ ಟ್ರಸ್ಟ್ ವತಿಯಿಂದ ಅಡ್ಯಾಪ್ಟ್ ಮಾಡಿಕೊಂಡು ಅದನ್ನು ಒಂದು ಬೆಳಕಿಗೆ ತಂದು ಅದನ್ನು ಒಂದು ಎಲ್ಲರ ವಿಚಾರವನ್ನು ತಿಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ನಮ್ಮ ಪತ್ರಿಕಾ ಮಿತ್ರರು ರವಿ ಅವರು ಮತ್ತು ಮುಂತಾದವರು ಬಂದು ಸರ್ ಈ ಥರದ್ದು ಆಗ್ತಾ ಇದೆ ಅಂತ ಹೇಳಿದಾಗ ಸರ್ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಯಾಕೆ ಇವೆಲ್ಲ ಬೇಕು ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಈಗ ಯುವ ಪೀಳಿಗೆ ಹೇಗಾಗಿದೆ ಅಂತಂದರೆ ಮೊಬೈಲಲ್ಲಿ ಬರುವಂಥದ್ದೇ ನಿಜವಾದ ವಿಚಾರಗಳು, ಇನ್ಯಾವುದು ನಿಜ ಅಲ್ಲ ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜನಜೀವನವನ್ನು ನಮ್ಮ ಹಿರಿಯರೆಲ್ಲ ಹೇಗೆ ಅಳವಡಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಂತ ಏನು ಪ್ರಯತ್ನಗಳಾಗಿದೆಯೋ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಈ ಒಂದು ಕಾಲಘಟ್ಟದಲ್ಲಿ. ಅದು ಯಾರು ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲರೂ ಅಂದರೆ ಯಂಗರ್ ಜನ್ರೇಷನ್ ಯಾರಾದರೂ ಸರಿಯಾಗಿ ಮಾರ್ಗದಲ್ಲಿ ಇಲ್ಲ ಅಂದರೆ ಅದಕ್ಕೆ ಎಲ್ಲರೂ ಹಿರಿಯರೆಲ್ಲ ನಾವು ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಿರಿಯರಂದರೆ ಅಲ್ಲಿ ಪೋಷಕರಿರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಅಥವಾ ಹಿರಿಯರೆಲ್ಲರೂ ಕೂಡ ಲೀಡರ್ಸ್ ಇರ್ಬೋದು, ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅವರ ಮಾರ್ಗದರ್ಶನ, ಆ ಪಾಠ ಪ್ರವಚನದಿಂದ ಹಿಡಿದು ಇತರೆ ಚಟುವಟಿಕೆಗಳಲ್ಲಿ ನಾವು ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ಸಾಕಷ್ಟು ವಿಚಾರಗಳಿದೆ. ಮಾಡ್ತಾ ಇದ್ದೀವಿ. ಆರ್ಥಿಕವಾದ ಸ್ವಲ್ಪ ತೊಂದರೆಗಳಿರೋದ್ರಿಂದ ಅದನ್ನು ನಮ್ಮ ಹತ್ರ ಮಾಡೋಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದ್ದೀವಿ. ಈಗ ಏನು ಅಂತ ಹೇಳಿದ್ರೆ ನೀರಂತೂ ಬರಬೇಕು ಅಂತ ಹೇಳಿದ್ರೆ ಅದು ನಮ್ಮಿಂದ ಮಾಡುವಂಥದ್ದು ಕೆಲಸ ಅಲ್ಲ. ಅದಕ್ಕೋಸ್ಕರ ಇಲ್ಲಿಯ ಜನರಿಗೆ ಅದೊಂದು ಅವಕಾಶ ಸಿಗಲಿ, ನೀರು ಕುಡಿಯೋಕ್ಕೋಸ್ಕರ ಮಾಡಿದ್ರಿಂದ ಅದು ಅದರ ಪಕ್ಕದಲ್ಲಿ ಒಂದು ಚಿಕ್ಕದು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ಕೊಂಡಿದ್ದೀವಿ. ಮನಸ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಈಗ ಸೋಮಶೇಖರ್ ಸರು ಅದಕ್ಕೆ ಸ್ವಲ್ಪ ಕೈ ಜೋಡಿಸ್ಕೊಂಡ್ರೆ ಅದನ್ನು ಮಾಡಬಹುದು ಅಂತ ನನ್ನ ಅನಿಸಿಕೆಗಳು. ಇನ್ನು ಇದೇ ಕುಡಿಯೋ ನೀರಿಗೇನೆ ಎಲ್ಲರದ್ದು ಆಸೆ ಇರೋದ್ರಿಂದ ಇದೇ ಒಂದು ದೊಡ್ಡ ಕೆಲಸ ಅಂತ ನಮ್ಮದು ಆ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ನಮ್ಮ ದೊಡ್ಡವರು ಅದನ್ನೇ ಅಂದ್ಕೊಂಡು ಬಂದಿರೋದ್ರಿಂದ ಈ ಜಾಗದಲ್ಲಿ ಇನ್ನು ಮುಂದೆ ಒಂದು ಚಿಕ್ಕ ಸ್ಕೂಲಿನ ಒಂದು ವ್ಯವಸ್ಥೆ ಮಾಡೋಣ, ಹಾಗೆ ಇಲ್ಲಿ ಒಂದು ಗಾಂಧೀಜಿ ಒಂದು ಪುತ್ಥಳಿ ನಿಲ್ಲಿಸೋಣ ಅಂತ ಅದು ಮನಸ್ಸಲ್ಲಿದೆ. ಆದ್ದರಿಂದ ಇದು ಒಂದು ನಡೆಸೋಕ್ಕೆ ನಮಗೆ ದೇವ್ರದ್ದು ಒಂದು ಆಶೀರ್ವಾದ ಬೇಕು. ಹಾಗೆ ಇಲ್ಲಿರೋ ನಾಗರಿಕರದ್ದು ಇದರಲ್ಲಿ ನಮಗೆ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ನಾನು ಇಷ್ಟು ಹೇಳಿ. ಅದಾದಮೇಲೆ ಜಯರಾಮ್ ಅವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ರು, ಅಕ್ಷತರವರು ಆಡಿದ್ರು. ಇದಾದ ಮೇಲೆ ಧರ್ಮೇಂದ್ರ ಕುಮಾರ್ ಅವರು ಕೂಡ ಮಾತನಾಡಿ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದೆ ಎನ್ನುವಂಥ ಮಾತುಗಳನ್ನು ಆಡಿದ್ರು. ವರ್ಷಗಳ ಈ ವಿಡಿಯೋ ಪಯಣದಲ್ಲಿ ಇಷ್ಟು ವೇಗವಾಗಿ ನಾನು ತೋರಿಸಿದ ಒಂದು ಪ್ಲೇಸನ್ನು ರಿನೋವೇಟ್ ಮಾಡಿದಂಥ ಕೀರ್ತಿ ನಮ್ಮ ಶಾಸಕರು ಸಲ್ಲಬೇಕು. ಮೊದಲನೇದಾಗಿ ಒಂದೇ ದಿನದಲ್ಲಿ ನಾನು ಶುಕ್ರವಾರ ಪೋಸ್ಟ್ ಮಾಡಿದ್ದೀನಿ, ಶನಿವಾರ ಇಲ್ಲಿಂದ ಯಾರೋ ಫೋಟೋ ಹಾಕಿದ್ದಾರೆ, ಸರ್ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಇವರೆಲ್ಲ ಫೋಟೋ ಹಾಕಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಪೌರ ಕಾರ್ಮಿಕರಿಗೆ, ಇಡೀ ಕೆಂಗೇರಿ ನಿವಾಸಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ತುಂಬ ಸಂಪದ್ಭರಿತವಾದಂಥ ಊರು ಕೆಂಗೇರಿ. ಯಶವಂತಪುರದಿಂದ ಬಿಡದಿವರೆಗೆ ಇದ್ದಂಥ ಊರು ಕೆಂಗೇರಿ. ಕೆಂಪೇಗೌಡರು ಇದನ್ನು ಕಟ್ಟಿದಂಥ ಕಾಲದಲ್ಲಿ, ಬೆಂಗಳೂರು ಕಟ್ಟಿದಂಥ ಕಾಲದಲ್ಲಿ ವಿಜಯನಗರದ ದೊರೆ ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯ ಈ ಕೆಂಗೇರಿಯ ಸಂಪತ್ತನ್ನು ಉಪಯೋಗಿಸ್ಕೊಂಡು ನೀವು ಬೆಂಗಳೂರು ಕಟ್ಟಿ ಅಂತ ಕೆಂಗೇರಿನ ಅವ್ರಿಗೆ ಕೊಡ್ತಾರೆ. ಅಂದರೆ ಕೆಂಗೇರಿನಲ್ಲಿ ನಾವು ಎಷ್ಟು ದುಡ್ಡಿತ್ತು ಅಂತ ನೀವು ಊಹೆ ಮಾಡ್ಕೋಬೋದು. ಸೇಬು ಬೆಳೀತಾ ಇದ್ದಂಥ ಊರು ಕೆಂಗೇರಿ, ಆಪಲ್ ಫಾರ್ಮ್ಸ್ ಇದ್ದಂಥ ಊರು ಕೆಂಗೇರಿ. ಬೆಂಗಳೂರಿನ ಸೇಬಿನ ಹಣ್ಣು ಕೈಯಾರಕ್ಕಿಯನ್ನರೆಯುವ ಪದ್ಯ ನೆನೆಸ್ಕೊಳ್ಳಿ.
ನಂಜನಗೂಡಿನ ರಸಬಾಳೆ, ತಂದಿಗೆ ಕೊಡಗಿನ ಕಿತ್ತೀಳೆ, ಬೀದರ ಜಿಲ್ಲೆಯ ಸೀಬೆಯ ಹಣ್ಣು, ಬೆಂಗಳೂರಿನ ಸೇಬಿನ ಹಣ್ಣು. ಎಲ್ಲಿ ಬೆಂಗಳೂರು ಸೇಬು ಎಲ್ಲಿ ಬೆಳೀತಾ ಇದ್ದಿದ್ದು? ಇಲ್ಲಿ ಕೆಂಗೇರಿನಲ್ಲಿ ಸೇಬು ಬೆಳೀತಾ ಇದ್ರು. ಇಡೀ ರಾಜ್ಯದಲ್ಲಿ ಈಗ ನಾವು ತಮಿಳ್ನಾಡಿನವ್ರನ್ನ ಹೊಟ್ಟೆಗಿಟ್ಕೊಡ್ತೀವಿ, ನಮ್ಮ ಕಾವೇರಿ ಉಪಯೋಗಿಸ್ಕೊಂಡು 2 ಬೆಳೆ ಬೆಳೀತಾರೆ ಅಂತ. ಇಡೀ ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 2 ಬೆಳೆ ಬೆಳೀತಾ ಇದ್ದಂಥದ್ದು ಯಾವ್ದಾದ್ರು ಊರಿದ್ರೆ ಅದು ಕೆಂಗೇರಿ. ಅಂತ ಕೆಂಗೇರಿ ಶಾತವಾಹನರ ಜೊತೆ ವ್ಯಾಪಾರ ಸಂಬಂಧವನ್ನ ಇಟ್ಕೊಂಡಿದ್ದಂಥ ಊರು ಕೆಂಗೇರಿ, ಕ್ರಿಸ್ತಪೂರ್ವ 2ನೇ ಶತಮಾನ. ಇಂಥ ಐತಿಹಾಸಿಕ ಕೆಂಗೇರಿಯನ್ನ ನಾವೆಲ್ಲ ಪುನಃ ಇನ್ನೊಂದ್ಸಲಿ ನೋಡ್ತಾ ಇದ್ದೀವಿ. ಕೆಂಗೇರಿ ವಿಶ್ವಾವತಿ, ಕೆಂಗೇರಿ ಮೋರಿ ಅನ್ನೋದನ್ನ ಫಸ್ಟ್ ನೋಡಿ ನಾನು ಮೊದಲೇ ವಿಡಿಯೋದಲ್ಲೇ ಇರ್ತದೆ. ಸಮೃದ್ಧವಾಗಿದ್ದಂಥ ಊರು ಕೆಂಗೇರಿ, ನಾವು ಅಷ್ಟೇ ಸಮೃದ್ಧವಾಗಿ ಇಟ್ಕೋಬೇಕು. ನೀವೆಲ್ಲ ಸಹಕಾರಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೀನಿ. ನನಗೆ ಇನ್ನೊಂದಷ್ಟು ಇದು ಸ್ಫೂರ್ತಿ ಕೊಟ್ಬಿಡುತ್ತೆ, ಇನ್ನೊಂದಿಷ್ಟು ವಿಡಿಯೋ ಮಾಡಬೇಕಿರ್ತದ್ದೆಲ್ಲ ಅಂತ. ಇದೇ ಸ್ಫೂರ್ತಿ ನನಗೆ, ಇದೇ ನನ್ನ ಕಾಮಿಕ್ಕು. ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡ್ತಾ, ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕರು ಬರಬೇಕಾಗಿತ್ತು, ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ಗಾಂಧೀಜಿಯ ಕಾರ್ಯಕ್ರಮದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ. ಗಾಂಧಿ ಕೊಂದವರು ಅನ್ನುವ ಕಾರಣಕ್ಕೆ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ವೇನೋ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದು ಬಹುಶಃ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಜನಕ್ಕೆ ಚುಚ್ಚಿದಂತಾಯಿತು. ಆ ಚುಚ್ಚಿದಂಥ ಆದ ಸಂದರ್ಭದೊಳಗೆ ಸಾರ್ವಜನಿಕರು, ವಿದ್ಯಾರ್ಥಿಗಳ ಮಧ್ಯದಲ್ಲಿದ್ದಂತಹ ಏನು ಭಾರತೀಯ ಜನತಾ ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿದ್ದಂತಹ ಆತ್ಮಾನಂದರವರು ನಾನಿದ್ದೇನೆ ಅಂತ ಕೈ ಅಂತ ಇದ್ದರು. ಬಹುಶಃ ಯಾರಿಗಂದರು ಅಥವಾ ಅವ್ರು ನಾನಿದ್ದೀನಿ ಅಂತ ಹೇಳಿದ್ದು ಯಾಕೆ, ಇವರು ಗಾಂಧಿ ಕೊಂದವರು ಬಂದಿಲ್ಲ ಅನ್ನುವಂಥದ್ದನ್ನು ಯಾಕೆ ಬಳಸೋರೋ ಗೊತ್ತಿಲ್ಲ. ಅದಾದ ಮೇಲೆ ಕೆಂಗೇರಿಯಲ್ಲಿ ಇಷ್ಟೊಂದು ಐತಿಹಾಸಿಕ ಕುರುಹುಗಳಿರುವಂಥದ್ದನ್ನು ನೋಡಿದಾಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತ ಆಗಬೇಕಾದ ಅಗತ್ಯತೆ ಇರಲಿಲ್ವೇನೋ, ಅದರ ಬದಲಿಗೆ ಆಗಲೇ ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಆಗಿದ್ದು ಚೆನ್ನಾಗಿತ್ತೇನೋ, ನನಗೆ ಈ ಮಾಹಿತಿ ಇರಲಿಲ್ಲ. ಮುಂದೆ ಕ್ಷೇತ್ರ ಪುನರ್ವಿಂಗಡಣೆಯ ಸಂದರ್ಭದೊಳಗೆ ನಾನು ಕೆಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನು ಸೋಮಶೇಖರ್ ಅವರು ಕೊಟ್ಟರು. ಸಂತೋಷ. ಪತ್ರಕರ್ತರು ಮತ್ತು ಎಲ್ಲ ಆತ್ಮೀಯರು ತುಂಬ ಜೊತೆಗೂಡಿ 2-3 ದಿನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ 2 ದಿವಸದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು, ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದಕ್ಕೆ ವಿಶೇಷವಾದ ಗಮನವನ್ನು ಕೊಟ್ಟಿದ್ದಾರೆ. ನಮ್ಮ ಮೇಡಮ್ ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಕೂಡ 100ಕ್ಕೆ 100 ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜೊತೆಗೆ ನನಗೆ ಐಡಿಯಾ ಬರಲಿಲ್ಲ, ಯಶವಂತಪುರ ಬದಲು ಕೆಂಗೇರಿ ವಿಧಾನಸಭಾ ಕ್ಷೇತ್ರ ಅಂತ ಮಾಡಬೇಕಾಗಿತ್ತು. ಅವಾಗ ಇಷ್ಟು ಐಡಿಯಾ ಇರಲಿಲ್ಲ. 2026ಕ್ಕೆ ಬದಲಾವಣೆ ಆಗ್ತದೆ, ಅವಾಗೆಲ್ಲ ಒಗ್ಗಟ್ಟಕ್ಕೆ ಸೇರಿಸಿ ಯಶವಂತಪುರ ಬದಲು ಕೆಂಗೇರಿ ವಿಧಾನಸಭಾ ಕ್ಷೇತ್ರ. ಚಂದ್ರಶೇಖರ್ ಕುಮಾರ್ ಅವರು ವಿಶೇಷವಾಗಿ ಏನು ನಮ್ಮ ಕೆಂಗೇರಿ ಭಾಗಕ್ಕೆ ಸಂಶೋಧನೆಯನ್ನು ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಕೆಂಗೇರಿ ಭಾಗದ ಎಲ್ಲರನ್ನ ಕೂಡ ವಿಶ್ವಾಸಕ್ಕಿಟ್ಟು ಅವರಿಗೆ ಒಂದು ದುಡ್ಡನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸ್ವಲ್ಪ ದಿವಸದಲ್ಲಿ ಆಯ್ತು, ಅವರಿಗೆ ಅತಿ ಹೆಚ್ಚಿನ ದೊಡ್ಡದಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇನ್ನೂ ಒಂದು ಸಾರಿ ವಿಶೇಷವಾಗಿ ಮಾಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನ ಮಾಡೋಣ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಕ್ತಿಯನ್ನು ವಹಿಸಿದ್ದಾರೆ. ಪತ್ರಕರ್ತರು ನಾವೆಲ್ಲ ಸೇರಿದ್ರೆ ಏನ್ ಬೇಕಾದ್ರೂ ಮಾಡ್ತೇವೆ, ಒಳ್ಳೆ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇವತ್ತು ತೋರಿಸ್ತೀನಿ. ಅದಕ್ಕೆ ನಿಮಗೆಲ್ಲ ಸಪೋರ್ಟ್ ಆಗಿ ಶಿವಕುಮಾರ್ ಮತ್ತು ಅವರ ನಮ್ಮ ಆತ್ಮೀಯರೆಲ್ಲರೂ ಕೂಡ ಗಾಂಧೀಜಿಯವರ ವಿಷಯದಲ್ಲಿ ರಾಜಕಾರಣ ಇಲ್ಲ, ಆದರೆ ರಾಜಕಾರಣ ಮಾಡ್ತಕ್ಕಂಥದ್ದು ಬೇಕಾದಷ್ಟು ಟೈಮ್ ಇದೆ. ಮಹಾತ್ಮ ಗಾಂಧಿಯವರ ವಿಷಯದಲ್ಲಿ ರಾಜಕಾರಣ ಇಲ್ಲ. ಕೆಲವರೆಲ್ಲ ಬರ್ಬೇಕಾಗಿತ್ತು, ಅವರಿಗೆ ಜ್ಞಾನೋದಯ ಆಗಿರ್ಬೇಕು. ಮಹಾತ್ಮ ಗಾಂಧಿ ಕೊಂದಂತವ್ರು ನಾವು ಈ ಕಾರಣಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಸ್ವಲ್ಪ ಅವ್ರಿಗೆ ಸೆನ್ಸ್ ಆಗಿರ್ಬೇಕು. ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಯಾರು ಮಹಾತ್ಮ ಗಾಂಧೀಜಿಯವರು ಬಗ್ಗೆ ವಿಶೇಷವಾದ ಗೌರವ
ವಿಶೇಷವಾದ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರು ಇಡೀ ಭಾರತ ದೇಶಕ್ಕೆ ಕೊಟ್ಟಂತ ಕಾರ್ಯಕ್ರಮಗಳನ್ನ ಮನಸ್ಸಲ್ಲಿಟ್ಟು ಅವರ ಅಭಿಮಾನದಿಂದ ಇವತ್ತೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಮೆರವಣಿಗೆ ಮಾಡುವ ಮುಖಾಂತರ ಇದು ನಮ್ಮ ಜಯರಾಮ್ ಸಾಹೇಬು ಇದರಲ್ಲೆಲ್ಲ ಎಕ್ಸ್ಪರ್ಟ್, ವಿದ್ಯಾರ್ಥಿನಿಯರೆಲ್ಲ ಜೊತೆಯಲ್ಲಿ ಕರ್ಕೊಂಡು ಬಂದು ಮಹಾತ್ಮ ಗಾಂಧಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಕೂಡ ಎಲ್ಲ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು. ವಿಶೇಷವಾಗಿ ಕೆಂಗೇರಿ ಬಗ್ಗೆ ಸಣ್ಣ ಪುಸ್ತಕವನ್ನು ಕೂಡ ಸುಧೀಂದ್ರ ಕುಮಾರ್ ಅವರು ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು. ಆತ್ಮೀಯ ಮಿತ್ರ ಎಲ್ಲ ಪತ್ರಕರ್ತರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮನಸ್ಸಿನಲ್ಲಿ ಏನೇನು ಈ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡಿದ್ದೀರಿ, ಅದನ್ನೆಲ್ಲವನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥದ್ದು ಹೇಳಿ, ಅದಾದ ಮೇಲೆ ಇನ್ನೊಬ್ಬ ಪತ್ರಕರ್ತ ಮೋಹನ್ ಮಾತನಾಡಿ, ನಾನು ಕೆಂಗೇರಿ ನಮ್ಮ ಕರ್ಮಭೂಮಿ, ನಮ್ಮ ಸಂಬಂಧಿಕರು, ನಮ್ಮ ತಾತ ಎಲ್ಲ ಇಲ್ಲೇ ಇದ್ದಂಥದ್ದು, ನಮಗೂ ಕೂಡ ಅನೇಕ ರೀತಿಯ ಸಹಕಾರವಾಗಿರೋದರಿಂದ ಕೆಂಗೇರಿಯಲ್ಲಿರುವಂತಹ ಗಾಂಧೀಜಿಯವರು ಉದ್ಘಾಟಿಸಿದ ಬಾವಿ ಸೇರಿದಂತೆ ಅಲ್ಲಿನ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ವೈಯಕ್ತಿಕವಾಗಿ 50,000 ರೂಗಳ ದೇಣಿಗೆ ಕೊಡುವುದಾಗಿ ಅವರು ಪ್ರಕಟವನ್ನು ಮಾಡಿದರು. ನಾವು ವಾಸ ಮಾಡಿದ್ದೀವಿ, ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂತ ಅನ್ನಿಸ್ತಂಥ ಸಂದರ್ಭದಲ್ಲಿ ಹಲವಾರು ಜನಕ್ಕೆ ನಾನು ಸಂಪರ್ಕಿಸ್ತೀನಿ. ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರಿಗೆ ಮತ್ತು ರುದ್ರಸ್ವಾಮಿ ಅವರಿಗೆ, ನಮ್ಮ ಪತ್ರಕರ್ತರಿಗೆಲ್ಲ ಕೇಳ್ಕೊಂಡಾಗ ಏನಾದರೂ ಒಂದು 2 ದಿನದಲ್ಲಿ ಕಾರ್ಯಕ್ರಮ ಆಗ್ಬೋದು, ನಾವು 90ನೇ ವರ್ಷದ ಆಚರಣೆಯಲ್ಲಿದ್ದೀವಿ, ಏನಾದ್ರು ಒಂದು ಬದಲಾವಣೆ ಆಗಲೇಬೇಕು ಅಂತ ಸಂದರ್ಭದಲ್ಲಿ ನಮ್ಮ ನಗರ ಸ್ವಚ್ಛತಾ ರಾಯಭಾರಿಗಳು ಅವರೆಲ್ಲ ಕೈ ಜೋಡಿಸಿ 2 ದಿನದಲ್ಲಿ ಸಿದ್ಧ ಮಾಡಿಕೊಟ್ಟಿದ್ದಾರೆ. ನಾನು ಇಲ್ಲೇ ಹುಟ್ಟಿರೋದ್ರಿಂದ ಈ ಕರ್ಮಭೂಮಿ ನಮ್ಮದು. ನಾನು ಸುಮಾರು 1932ರಲ್ಲಿ ನಮ್ಮ ತಾತ ಈ ಊರಿಗೆ ಬಂದಿರ್ತಾರೆ. ಅವ್ರು ಹೇಳಿದ್ರು ನನಗೆ, ಈ ಗಾಂಧಿಯಲ್ಲಿ ಉದ್ಘಾಟನೆ ಮಾಡಿಕೊಟ್ಟಿದ್ರು ಈ ಬಾವಿ ಎಲ್ಲ ಅಂತ. 1947ರಲ್ಲಿ ಆಗಸ್ಟ್ 4ನೇ ತಾರೀಕು ನಮ್ಮ ತಂದೆಯವರು ಸಿನಿಮಾ ಕೊಟ್ಟಿರ್ತಾರೆ ನನಗೆ. ಅವರಿಗೆ ತುಂಬ ಅನಾರೋಗ್ಯ ಕಾಡಿರುತ್ತೆ. ಮಾರಮ್ಮನ ದೇವಸ್ಥಾನದಲ್ಲಿ ಸರ್ 15 ದಿನಗಳ ಕಾಲ ನಮ್ಮ ಅಜ್ಜಿಯವರು ಅಲ್ಲಿ ಮಡಿಕೊಂಡು ಇದು ಮಾಡಿಕೊಂಡಿರ್ತಾರೆ. ಇದೆಲ್ಲ ನೆನಪಿಗೆ ನಮಗೆ ಏನೋ ಕಾಡ್ತಾ ಇರುತ್ತೆ, ಈ ಊರಿಗೆ ಏನಾದ್ರು ಒಂದು ಉಡುಗೊರೆ ಕೊಡಬೇಕು ಅನ್ನೋದು ನಮಗೆಲ್ಲೋ ಒಂದು ಇದಾಗಿತ್ತು. ಆ ವಿಶೇಷವಾಗಿ ಏನಾದರೂ ಈ ಜಾಗಕ್ಕೆ ಕೊಡುಗೆ ಕೊಡಬೇಕಂತ ನಮ್ಮ ಕುಟುಂಬದವ್ರ ಹತ್ರ ಮಾತಾಡಿದೆ ನಾನು. ಅಲ್ಲಿ ಏನಾದರೂ ಅಭಿವೃದ್ಧಿ ಪಡಿಸುವಂಥ ಸಂದರ್ಭದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ನನ್ನ ಕಡೆಯಿಂದ 50,000 ರೂಪಾಯಿ ದೇಣಿಗೆಯನ್ನು ಕೊಡ್ತೇನೆ. ಈ ಸಂದೊಳಗೆ ಧರ್ಮೇಂದ್ರ ಕುಮಾರ್ ಅವರಿಗೆ ಮೈಸೂರಿನ ಕತೆಗಳನ್ನು ಏನು ಹೇಳ್ಕೊಂಡು ಹೊರಟಿದ್ದಾರೆ, ಹಾಗಾಗಿ ಮೈಸೂರು ಕತೆಗಳ ಸಾಮ್ರಾಟ ಅಂಥೇಳಿ ಒಂದು ಬಿರುದನ್ನು ಕೊಟ್ಟು ಕೂಡ ಅವರನ್ನು ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಅನೇಕ ಪತ್ರಕರ್ತರು ಸಾಥನ್ನು ಕೊಟ್ಟಿದ್ದರು. ನವೀನ್ ಇರ್ಬೋದು, ರವಿ ಇರ್ಬೋದು, ಮುನಿಕೃಷ್ಣ ಇರ್ಬೋದು, ಚಿಕ್ಕರಾಮು ಇರ್ಬೋದು, ವೆಂಕಟೇಶ್ ಪೈ ಇರಬಹುದು, ಹೀಗೆ ಹಲವರು ತಮ್ಮದೇ ಆಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ನಡೆಸೋರು. ಕಾರ್ಯಕ್ರಮದ ವೇದಿಕೆಯೊಳಗೆ ಯಾವುದೇ ರಾಜಕೀಯ ಸುಳಿಯದಂತೆ ನೋಡಿಕೊಂಡದ್ದು ಅತ್ಯಂತ ವಿಶೇಷವಾಗಿತ್ತು. ಚಾಮುಂಡಿ ಶಿವಕುಮಾರ್ ಅವರು ಕೂಡ ಏನು ಧರ್ಮೇಂದ್ರ ಕುಮಾರ್ ಅವರನ್ನು ಅಭಿನಂದಿಸ್ತಾ ಇರೋದಂತೆ ಕುರಿತಂತೆ ಒಂದೆರಡು ಮಾತುಗಳನ್ನು ಕೂಡ ಆಡಿದ್ರು. ಶಾಸಕರು ಈ ಮೋಹನ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿಬಿಟ್ಟು 6ನೇ ತಾರೀಕು 8ನೇ ತಾರೀಕಿಗೆ ಪ್ರೋಗ್ರಾಮ್ ಮಾಡಬೇಕು ಅಂತ. ನಾನು ನೀವೇನು ನಿದ್ದೆ ರಾತ್ರಿ ಲೇಟಾಗಿ ಮಾಡೋನು ಏನು ಹಿಂಗೆ ಅಂತ 2 ದಿವಸದಲ್ಲಿ ಆಗಲ್ಲ ಅಂತ. ಯಾಕಂದರೆ ಗಿಡ ನಮ್ಮ ತಲೆ ಹತ್ತಿರಷ್ಟು ಗಿಡ ಇತ್ತು. ಆದರೆ ಸ್ವಾಮಿಯವ್ರಿಗೆ ಹೇಳಿದೆ, ಏನು ಸಾರ್ ಅವ್ರು ತಲೆ ಕೆಟ್ಟ ಒಂದು ದಿವಸದಲ್ಲಿ ಇದೆ ಅಂತ. ಆಮೇಲೆ ಈ ಓಲಿ ಅವನ ಶಾಸಕನೇ ಮಾಡಿಬಿಡೋಣ ಅಂತಂದರು. ಆಮೇಲೆ ಒಂದು ಮಾತು ಇದನ್ನು ಮಾಡಬೇಕಂದಾಗ ಈ ಇದಕ್ಕಿದ್ದಂಗೆ ಪೌರ ಕಾರ್ಮಿಕರು ಎಲ್ಲ ಬಂದರು. ನಾವು ಶಾಸಕರಿಗೆ ಒಂದು ಮಾತು ಹೇಳಿದ್ವಿ, ಈ ಥರ ಒಂದು ಒಳ್ಳೆ ಕೆಲಸ ಸಮಾಜಕ್ಕೆ ಪತ್ರಕರ್ತೆಲ್ಲ ಸೇರ್ ಮಾಡ್ತಾರೆ ಸರ್, ಈ ಥರ 8ನೇ ತಾರೀಕು 2 ದಿವಸದಲ್ಲಿ ನಾವು ಒಪ್ಪಕ್ಕೆ ನೀನೇ ಮಾಡಪ್ಪ ಅಂತ. ಯಾಕಂದರೆ MLA ಅವರು ಏನು ಸೋಮವಾರಕ್ಕೆ ಸಣ್ಣರ ಕಲಿತಾ ಇದೆಯಾ ಅಂತ ಕೇಳಬಾರ್ದಲ್ಲ, ನೀನೇ ಮಾಡಿಬಿಡಪ್ಪ ಅಂತ. ಆಮೇಲೆ ಎತ್ತಿರಲಿಲ್ಲ. ಆಮೇಲೆ ಫೋನ್ ಮಾಡಿದ್ರೆ ನಾನು ಅಲ್ಲೇ ಇದ್ದೆ. ಫೋನ್ ಮಾಡಿದ್ರು, ಇಲ್ಲ ಆಯ್ತು ಮಾಡು ಮೋಹನ್, ಬರ್ತೀನಿ, ಏನು ಬೇಕು ಮಾಡ್ತೀನಿ ಅಂತ ಅಂದರು. ಸಾಯಂಕಾಲ 6 ಗಂಟೆ ಶನಿವಾರ ಮಾಡಿರೋದು MLA ಅವ್ರಿಗೆ ಮೋಹನ. ಏನಿಲ್ಲ, ಬರೀ ಫೋನಲ್ಲೇ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅವತ್ತೇ ಎಲ್ಲ ಶುರು ಮಾಡಿದ್ವಿ. ಪಾಪ ನಮ್ಮ ಹರೀಶು JCB ಕಳಿಸಿದ್ರು, ಪೌರ ಕಾರ್ಮಿಕರು ಎಲ್ಲ ಆಯಿತು. ಆಮೇಲೆ ಇದಕ್ಕಿದ್ದಂಗೆ ಒಂದು ಇದು ಬಂತು. ನಾವು ಯಾವಾಗೋ ನಮ್ಮ ಧರ್ಮೇಂದ್ರ ಕುಮಾರ್ ಅವ್ರಿಗೆ ನಾನು ಭಾಳ ಅಭಿಮಾನಿ. ಯಾಕಂದರೆ ಈ ಭಾರತಕ್ಕೆ ಸರ್ವೆ ಅನ್ನೋದು ಶುರು ಮಾಡಿದ್ದು ಬೆಂಗಳೂರು. ಇದನ್ನು ಪಾಪ ಎಲ್ಲ ಅದನ್ನು ಇದೇ ಥರ ಗಿಡ ಎಲ್ಲ ಹೋಗಿ ಪಾಪ ಓಡಕ್ಕೆ ಎಡ್ಡುತ್ತೆ. ಅದೆಲ್ಲ ನೋಡಿ ಅಭಿಮಾನಿ ನಾನು. ಕಾರ್ಯಕ್ರಮ ಕೋದಂಡರಾಮಸ್ವಾಮಿ ದೇವಸ್ಥಾನದಿಂದ ಶಾಲಾ ವಿದ್ಯಾರ್ಥಿಗಳ ಮೆರವಣಿಗೆಯೊಂದಿಗೆ ಸಾಗಿ ಬಂದು ಏನು ಗಾಂಧಿ ಬಾವಿ ಇತ್ತು, ಗಾಂಧಿ ಬಾವಿಯ ಆವರಣದೊಳಗೆ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿತು.
90 ವರ್ಷಗಳ ಇತಿಹಾಸ ಇರುವಂತಹ ಗಾಂಧೀಜಿ ಉದ್ಘಾಟಿಸಿದ ಬಾವಿಯನ್ನು ಒಂದು ರೀತಿ ಒಳಗೆ ಐತಿಹಾಸಿಕ ತಾಣವನ್ನಾಗಿ ಅದನ್ನು ಸಂರಕ್ಷಿಸಬೇಕು ಅನ್ನುವಂಥ ಪಣವನ್ನು ಎಲ್ಲರೂ ತೊಟ್ಟರು. ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥದ್ದು. ಗಾಂಧಿ ಬಾವಿಗೆ 90 ವರ್ಷ ಒಂದು ಕಡೆಗೆ, ಗಾಂಧಿ ಕೊಂದವರು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನುವಂತಹ ಮಾತು ಒಂದು ಕಡೆಗೆ, ಕೆಂಗೇರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡ್ತೇವೆ ನಾಮಕರಣವನ್ನು ಅನ್ನುವಂತಹ ಮಾತುಗಳನ್ನು 3 ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.